Audio Jungle. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಯಾನಾ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ಇವತ್ತಿನ ವಿಡಿಯೋ ನೋಡಿ, ಕೇಕ್ ರೆಸಿಪಿ ಮನೆಯಲ್ಲೇ ಹೇಗೆ ಮಾಡ್ಕೊಳೋದು, ಹೋಮ್ ಮೇಡ್ ಕೇಕ್ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಏನು ಅಂತ ನೋಡೋಣ. ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರಲ್ಲಿ ಶುಗರ್ ನಾನು 1/2 ಕಪ್ ತೊಗೊಂಡಿದ್ದೀನಿ. ನಾವು ಮೈದಾ ತೊಗೊತೀರಲ್ಲ, 1 ಕಪ್ ಮೈದಾ ತೊಗೊಂಡ್ರೆ 1/2 ಕಪ್ಪು ಶುಗರ್ ತೊಗೊಬೇಕು. ಸೊ ಇಲ್ಲಿ ನಾನು 1/2 ಕಪ್ಪು ಶುಗರ್ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಬೇಕು ಶುಗರ್ನ. ನೆಕ್ಸ್ಟ್ ಮೈದಾ ನಾನು 1 ಕಪ್ ತೊಗೊಂಡಿದ್ದೀನಿ. ಮೈದಾ ಜಾಗದಲ್ಲಿ ನಾವು ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲಿ ನಾನು ಮೈದಾ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಇದನ್ನು ಈ ಥರ ಜಾರಲ್ಲಿ ಹಾಕ್ಕೊಂಡು ಈ ಥರ ನಾವು ಜರಡಿ ಹಿಡ್ಕೊಂಡು ನೋಡಿ, ಈ ಥರ ಇಟ್ಕೊಂಡ್ರೆ ಏನು ಉಂಡೆ ಏನು ಇದ್ದರೆ ಎಲ್ಲನೂ ಅದರಲ್ಲೇ ಇರ್ತೈತೆ. ನೀಟಾಗಿ ಬರುತ್ತೆ ನಮ್ಮ ಕೇಕು, ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳೋದ್ರಿಂದ. ನೆಕ್ಸ್ಟು ನಾನಿಲ್ಲಿ 1/4 ಕಪ್ಪು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ನಾವು ಅಳತೆ ಹೇಳ್ತಾ ಇದ್ನಲ್ಲ, ಆ ಥರನೇ ಮಾಡ್ಕೊಳ್ಳಿ. ಶುಗರ್ 1/2 ಕಪ್, ಮೈದಾ 1 ಕಪ್, ಕೋಕೋ ಪೌಡರ್ 1/4 ಕಪ್ಪು. ನೆಕ್ಸ್ಟು 1 ಸ್ಪೂನ್ 1/2 ಸ್ಪೂನು, 1 ಸ್ಪೂನ್ ಜಾಸ್ತಿ 2 ಕಪ್ ಹಾಕ್ಕೊಳಂಗಿದ್ರೆ ಮೈದಾನ 1 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಕಪ್ ಹಾಕಿಲ್ಲ, 1 ಕಪ್ ಹಾಕಿದ್ದೀನಿ. ಸೊ ಅದಕ್ಕೆ ಬೇಕಿಂಗ್ ಪೌಡರ್ ಬಂದು ನಾನು ಇಲ್ಲಿ 1/2 ಸ್ಪೂನ್ ಹಾಕಿದ್ದೀನಿ. ಮತ್ತು ಸೋಡಾ, ಬೇಕಿಂಗ್ ಸೋಡಾ ಸ್ವಲ್ಪ 2 ಚಿಟಿಕೆಯಷ್ಟು ಅಷ್ಟೇ, 1/4 ಸ್ಪೂನ್ ಅಂದ್ಕೊಳ್ಳಿ. ಅಷ್ಟು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದರಲ್ಲಿ ಹಾಲು ನೋಡಿದ್ರೆ ಇಲ್ಲಿ ತೋರಿಸ್ತಾ ಇದ್ದನಲ್ಲ, ಇದೇ ಥರ ಹಾಲು ಸ್ವಲ್ಪ ಹಾಕ್ಕೊಳ್ಳಿ. ನಾನು 1 ಕಪ್ ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟು ವೆನಿಲ್ಲಾ ಎಸೆನ್ಸು ಸ್ವಲ್ಪ ಇದರಲ್ಲಿ ತೋರಿಸಿದಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಮಾಡೋರು 2 ಕಪ್ ಮೈದಾ ಹಾಕ್ಕೊಳ್ಳೋರು 1 ಸ್ಪೂನ್ ಫುಲ್ಲು ಹಾಕ್ಕೊಳ್ಳಿ ವೆನಿಲ್ಲಾ ಎಸೆನ್ಸು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ನೆಕ್ಸ್ಟು ಹಾಲು ಮಿಲ್ಕ್ ಇರ್ತೈತಲ್ಲ, 1 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಕೇಕ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ನಾವು ಮಿಕ್ಸ್ ಮಾಡಿಕೊಂಡು ಮತ್ತೆ ನೋಡಿಕೊಂಡು ನೆಕ್ಸ್ಟು ಇಲ್ಲಿ ನಾನು 1/4 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ. ಆಯಿಲು ನಿಮ್ಗೆ ಯಾವ ಅವೈಲೇಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಆಯಿಲ್ನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೆಕ್ಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕು ನಮಗೆ ಕೇಕ್ ಮಾಡೋ ಬ್ಯಾಟ್ರ್ ಎಲ್ಲನೂ ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಹೆಂಗಂದ್ರೆ ಹಂಗೆ ಮಿಕ್ಸ್ ಮಾಡ್ಕೊಬೇಡಿ, ಒಂದು ಸೈಡಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು ನಮಗೆ. ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ನಲ್ಲ, ಈ ಥರ ಬಂದರೆ ಕೇಕ್ ಪರ್ಫೆಕ್ಟಾಗಿ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ನೆಕ್ಸ್ಟು ಇಲ್ಲಿ ನಾನು ಒಂದು ಬೌಲ್ ತೊಗೊಂಡು ಕೇಕ್ ಬೌಲ್ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಇದರಲ್ಲಿ ನಾನು ಸ್ವಲ್ಪ ಮೈದಾ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನನ್ನ ಬಟರ್ ಪೇಪರ್ ನಿಮಗೆ ಇದ್ದರೆ, ನಿಮ್ಮ ಮನೇಲಿ ಇದ್ದರೆ, ಇಲ್ಲಾಂದರೆ ಶಾಪಲ್ಲೂ ಸಿಗುತ್ತೆ ಬಟರ್ ಪೇಪರು. ಬೇಕು ಅಂದರೆ ಬಟರ್ ಪೇಪರ್ ಹಾಕ್ಕೊಂಡು, ಇದೇನು ಹಾಕೋಷ್ಟಲ್ಲ, ಅದರಲ್ಲಿ ಬೌಲಲ್ಲಿ ನಾವು ಬಟರ್ ಪೇಪರ್ ಹಾಕೋದಷ್ಟೇ ಇರುತ್ತೆ. ಇಲ್ಲಿ ಬಟರ್ ಪೇಪರ್ ಇಲ್ಲ ನನ್ನ ಹತ್ರ, ಅದಕ್ಕೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮೈದಾ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಆ ಥರ ಎಲ್ಲ ಫುಲ್ಲು ಸುತ್ತು ಬರೋ ತನಕ ಮಾಡಿಕೊಂಡು ನೀಟಾಗಿ ಮೈದಾ ಎಲ್ಲ ಕವರ್ ಆಗಬೇಕು ಆ ಬೌಲೆಲ್ಲನೂ. ಆ ಥರ ಮಾಡಿಕೊಂಡು ನೆಕ್ಸ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಬ್ಯಾಟರು, ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ. ಕೇಕ್ ಬ್ಯಾಟರ್ನ ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಸ್ಪ್ರೆಡ್ ಆಗಬೇಕು, ಆ ಥರ ಹಾಕ್ಕೊಳ್ಳಿ. ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂದರೆ ಅಷ್ಟು ಸಿಂಪಲಾಗಿ ಮಾಡ್ಕೊಬೋದು. ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮನೆಯಲ್ಲೇ ಹೆಲ್ತಿಯಾಗೂ ಇರ್ತಾರೆ, ಟೇಸ್ಟಾಗಿರ್ತಾರೆ. ಇಲ್ಲಿ ನಾನು ಇದು ಬಂದು ಎಗ್ಗು ಏನು ಸೇರಿಸಿಲ್ಲ. ಇದು ಎಗ್ಲೆಸ್ ಕೇಕ್ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಎಗ್ಲೆಸ್ ಚಾಕ್ಲೇಟ್ ಕೇಕ್ ಮಾಡಿ ತೋರಿಸ್ತಾ ಇರೋದು. ಎಗ್ಗು ಹಾಕ್ಕೊಂಡು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಇದು ಎಗ್ ಹಾಕಿದಿರ ನಾನು ಮಾಡ್ತಾ ಇರೋದು. ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಹಾಕಿದ್ಮೇಲೆ ನಾನು ಫಸ್ಟೇ ಒಂದು 15 ಮಿನಿಟ್ಸು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ನಲ್ಲ, ಫಸ್ಟೇ ಇಟ್ಟಿದ್ದೆ ಹೀಟಲ್ಲಿ. 15 ಮಿನಿಟ್ಸ್ ಖಾಲಿ ಹೀಟಲ್ಲಿ ಇಟ್ಬಿಟ್ಟು ಕುಕ್ಕರ್ನ ನೆಕ್ಸ್ಟು ಅದನ್ನು ತೆಗೆದು ಇದರಲ್ಲಿ ಇಟ್ಬಿಟ್ಟು ಒಂದು 40 ಮಿನಿಟ್ಸ್ ಬಿಡಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಬಿಡಬೇಕು 40 ಮಿನಿಟ್ಸ್. ನೋಡಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. 40 ಮಿನಿಟ್ಸ್ ಆದಮೇಲೆ ತೆಗೆದುಬಿಟ್ಟು ಅದು ನೋಡಿ ಈ ಥರ ನಾನು ಸ್ಪೂನ್ ಇಟ್ಟು ತೋರಿಸ್ತಾ ಇದ್ನಲ್ಲ, ಅದಕ್ಕೆ ಮೆತ್ಕೊಬಾರ್ದು. ಕೇಕು ಹಾಕಿದ್ರಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಏನು ಮೆತ್ಕೊಳ್ಳಿಲ್ಲ ಅಂದರೆ ಪರ್ಫೆಕ್ಟಾಗಿ ಕೇಕ್ ಆಗೈತೆ ಅಂತ, ರೆಡಿ ಆಗೈತೆ ಅಂತ. ಸ್ಟವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಎತ್ತಿ ಹೊರಗಡೆ ಇಡಬೇಕು. ಇದು ಕೂಲ್ ಆಗಬೇಕು. ಬಿಸಿಯಲ್ಲಿ ನಾವು ತೆಗಿಯೋಕ್ಕೋದ್ರೆ ಎಲ್ಲ ಪೀಸ್ ಆಗೋಗುತ್ತೆ. ಸೊ ಅದಕ್ಕೆ ಕೂಲ್ ಆದಮೇಲೆ ನೆಕ್ಸ್ಟ್ ಇದನ್ನು ನಾವು ಫುಲ್ಲು ಸುತ್ತು ಎಲ್ಲನೂ ಸ್ವಲ್ಪ ಅದನ್ನು ಬ್ರೇಕ್ ಮಾಡಬೇಕು. ಮೆತ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಗೊಬೇಕು. ಆ ಥರ ತೆಗೆದ್ರೆ ನೆಕ್ಸ್ಟ್ ನಮಗೆ ರಿವರ್ಸ್ ಹಾಕ್ಕೊಂಡು ತೆಗೆದಾಗ ನೀಟಾಗಿ ಬಂದುಬಿಡ್ತೈತೆ ಕೇಕು. ಇಲ್ಲಾಂದರೆ ಕಟ್ ಆಗೋಗ್ಬಿಡ್ತೈತೆ. ಅದು ಚೆನ್ನಾಗಿ ಬಿಸಿ ಎಲ್ಲ ಆರಿದ್ಮೇಲೆ ಈ ಥರ ಮಾಡಿ, ಬಿಸಿ ಮೇಲೆ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ ಈ ಥರ ಆದಮೇಲೆ ನೆಕ್ಸ್ಟ್ ತೆಗೆದ್ಬಿಟ್ಟು ಈ ಥರ ನೋಡಿದ್ರಾ, ಎಷ್ಟು ಸಿಂಪಲಾಗಿ ಕೇಕ್, ಎಷ್ಟು ಈಸಿಯಾಗಿ ಮನೇಲಿ ಚಾಕ್ಲೇಟ್ ಕೇಕ್ ಮಾಡ್ಕೊಬೋದು.
ನಾನು ಪ್ಲೇನ್ ಕೇಕ್ ಮಾಡಿ ತೋರಿಸಿರೋದು ನಿಮಗೆ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿತ್ತು, ಟೇಸ್ಟು ಅಷ್ಟು ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ನೀವು ಮನೆಯಲ್ಲಿ ಇದೇ ಥರ ಟ್ರೈ ಮಾಡ್ಕೊಳ್ಳಿ, ಮಕ್ಕಳಿಗೆ ಮಾಡಿಕೊಡಿ. ದೊಡ್ಡವ್ರು ತಿನ್ಬೋದು, ಚಿಕ್ಕವ್ರು ತಿನ್ಬೋದು, ಅಷ್ಟು ಟೇಸ್ಟ್ ಇರುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಸ್ವಲ್ಪ ಹೊತ್ತಿಗೆ ಎಲ್ಲ ಫುಲ್ಲು ಕೇಕೆಲ್ಲ ಖಾಲಿ ಆಗೋಯಿತು, ಅಷ್ಟು ಟೇಸ್ಟಾಗಿತ್ತು. ಮತ್ತು ಬೇಕು ಅಂತ ಕೇಳಿದ್ರು. ನೆಕ್ಸ್ಟ್ ಟೈಮು ಎಗ್ ಹಾಕಿ ಮಾಡಿ ತೋರಿಸ್ತೀನಿ. ಎಷ್ಟು ಸಿಂಪಲಾಗಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸಿನಲ್ಲ. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.